ಈ ಜನಕ್ಕೆ ಒಂಚೂರು ಸೆನ್ಸೇ ಇಲ್ಲಪ್ಪ. ಇಂಥ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾಗಲೂ ಫೋನ್ ಮಾಡ್ತಾರಲ್ಲ. ರೀ, ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತ ಫೋನ್ ಮಾಡೋರಿಗೆ ಏನು ಗೊತ್ತಿರುತ್ತೆ? ಅದು ಯಾರು ಅಂತ ಮೊದಲು ನೋಡಿ. ಲಾಯರ್. ಅದೇನು ಅಂತ ಕೇಳಿ. ಹಲೋ ಸರ್, ಒಂದು ಸ್ಮಾಲ್ ಥಿಂಗ್. ನಾನು ಅಗ್ರಿಮೆಂಟ್ಗೋಸ್ಕರ ಎಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಿದ್ದೆ. ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಅವ್ರದ್ದೊಂದು ಫ್ಯಾಮಿಲಿ ಟ್ರೀ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದನ್ನು ಹೇಳೋಣ ಅಂತ ಫೋನ್ ಮಾಡಿದೆ. ಅದರ ಅವಶ್ಯಕತೆ ಏನಿದೆ? ಆಸ್ತಿ ಎಲ್ಲ ಪಿತ್ರಾರ್ಜಿತ ಅಂತ ಗೊತ್ತಲ್ಲ. ಆಸ್ತಿ ಪಿತ್ರಾರ್ಜಿತಾನೆ. ಅವ್ರ ತಂದೆ ಹೆಸರಲ್ಲೇ ಎಲ್ಲ ಆಸ್ತಿನೂ ಇದೆ. ಇವರು ಅವ್ರ ಮಗನೇ. ಆದ್ರೆ ಯಾವಾಗ ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ವಲ್ಲ ಸರ್. ಅವ್ರ ತಂಗಿನೋ ಅಣ್ಣನೋ ತಮ್ಮನೋ ಯಾರು ಇದ್ದು ನಾಳೆ ಆಸ್ತಿ ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ನಮಗೂ ಪಾಲ್ ಕೊಡ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ ಸರ್? ಕೊಡಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತಾರೆ. ಆಗ ನಮಗೆ ತೊಂದರೆ ಅಲ್ವಾ ಸರ್? ಸುಮ್ಮನೆ ರಿಸ್ಕ್ ಬೇಡ ಅಂತ ಆ ಫ್ಯಾಮಿಲಿ ಟ್ರೀ ಒಂದು ತರಿಸ್ಕೊಂಬಿಡಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈಗಲೇ ಸರಿ ಮಾಡ್ಕೊಂಬೇಡ. ಸರಿ, ನಾನು ಅವ್ರಿಗೆ ಕೇಳಿ ನಿಮಗೆ ಫೋನ್ ಮಾಡ್ತೀನಿ. ಓಕೆ ಸರ್. ಏನಂತೆ ಮತ್ತು? ಅವ್ರಿಗೆ ಆ ಜಮೀನು ಓನರ್ ಫ್ಯಾಮಿಲಿ ಟ್ರೀ ಬೇಕಂತೆ. ಹೀಗೆ ಡಾಕ್ಯುಮೆಂಟ್ಸ್ನ ಒಂದೊಂದಾಗಿ ಕೇಳಿದ್ರೆ ಹೇಗೆ? ಮೊದಲು ಲಿಸ್ಟ್ ಮಾಡಿಕೊಂಡು ಎಲ್ಲದನ್ನೂ ಒಟ್ಟಿಗೆ ಕೇಳಬೇಕಲ್ವಾ? ಅಷ್ಟು ಸೆನ್ಸ್ ಇಲ್ಲ. ರೀ, ಅವ್ರು ಈ ಥರ ಕೇಳ್ತಿದ್ದಾರೆ ಅಂದರೆ ಮುಂದೆ ನಿಮ್ಗೆ ಯಾವತ್ತೂ ತೊಂದರೆ ಆಗಬಾರ್ದು ಅಂತ ತಾನೆ. ಅದರಲ್ಲಿ ಏನಿದೆ? ಆ ಜಮೀನು ಓನರು ಕಾಲ್ ಮಾಡಿದ್ರೆ ಆಯ್ತಪ್ಪ. ಸರಿ ಸರಿ, ನನ್ನ ದೇವತೆ ಹೇಳಿದ ಮೇಲೆ ಈ ಪ್ರೇಮ ಭಕ್ತ ಕೇಳದೆ ಇರ್ತಾನ? ಕೇಳ್ತೀನಿ. ಆದರೆ ಜ್ಯೂಸ್ ಕುಡಿದ್ಮೇಲೆ ಕೇಳ್ತೀನಿ. ಓಕೆ, ಸರಿ. ಬನ್ನಿ 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 ಬನ್ನಿ. ಬ್ರೋ, ಹೇಗಿದೆ ಲೈಫು? ಲೈಫ್ ಹೇಗಿರುತ್ತಾ? ಮಾಮೂಲಿ. ಅನ್ನ ಇದ್ರೆ ಸಾಂಬಾರು ಇರಲ್ಲ, ಸಾಂಬಾರು ಇದ್ರೆ ಅನ್ನ ಇರಲ್ಲ, ಒಂದೊಂದು ಸಲ ಎರಡೂ ಇರೋದು. ಆದರೂ ಲೈಫ್ ಒಂಥರ ಚೆನ್ನಾಗಿದೆಲ್ಲ. ಹಾಂ, ನಿನಗೇನಪ್ಪ ಬಿಸ್ನೆಸ್ ಮನ್, ಚೆನ್ನಾಗಿ ಎಣಿಸ್ತೀಯ ದುಡ್ಡನ್ನ. ನಾನಾಗಲ್ಲ, ತಿಂಗಳ ಸಂಬಳಕ್ಕಿರೋನು. ಆ ಕಷ್ಟ ಏನು ಅಂತ ನನಗೆ ಗೊತ್ತು. ಹೋಗ್ಲಿ ಬಿಡು ಬ್ರೋ, ನಮಗೆ ಅಂತ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಹಂಗೆ ಅಂದ್ಕೊಂಡೆ ಬದುಕ್ತಾ ಇದ್ದೀವಿ. ಎಲ್ರಿಗೂ ಅಂಬಾನಿ ಆಗಬೇಕು ಅನ್ನೋ ಕನಸಿರುತ್ತೆ, ಆದರೆ ಅಂಬ್ಲಿಗೂ ಗತಿ ಇರಲ್ಲ. ಅದು ಸರಿ ಅದು ಸರಿ. ನಿನ್ನ ಫ್ರೆಂಡ್ ಕತೆ ಏನಾಯಿತು? ಸಿಕ್ತಾ ದುಡ್ಡು? ಕದ್ದೋನು ಸಿಕ್ಕಾಕೊಂಡ? ಇಲ್ಲ ಕಣ, ಅದಕ್ಕೆ ಅವನೊಂದು ಪ್ಲ್ಯಾನ್ ಮಾಡಿದ್ದಾನೆ. ಏನು ಬ್ರೋ? ಅವ್ರ ಊರ ಹತ್ರ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಅಂತೆ. ಹಾಂ, ಅಲ್ಲಿ ಹರಕೆ ಕಟ್ಟಿ ಲಿಂಬೆಹಣ್ಣು ಹೊಡೆದ್ರೆ ಕಳ್ಕೊಂಡಿರೋ ದುಡ್ಡು ವಾಪಸ್ ಸಿಗುತ್ತಂತೆ. ಜೊತೆಗೆ ಆ ಕದ್ದಿದ್ದಾನಲ್ಲ, ಅವನು ರಕ್ತ ಕಾರಿ ಸತ್ತೋಗ್ತಾನಂತೆ. ನಾನು ಹಾಗೆ ಮಾಡು ಅಂತ ಹೇಳಿದ್ದೀನಿ. ಸದ್ಯದಲ್ಲೇ ಹೋಗ್ತೀನಿ ಅಂತ ಹೇಳಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನು ಹೇಗೋ ತಪ್ಪಿಸಿದ್ದೆ, ಆದರೆ ಈಗ ಇದನ್ನು ಹೇಗಪ್ಪ ತಪ್ಪಿಸೋದು? ಅಯ್ಯೋ ದೇವ್ರೆ. ಏಯ್ ಹರೀಶ, ನಿನಗೇನು ಅನಿಸುತ್ತೆ? ಹೀಗೆ ಮಾಡೋದು ಬೆಸ್ಟ್ ಅಲ್ವಾ? ಪಾಪ ಅವನು ದುಡ್ಡು ಕಳ್ಕೊಂಡು ಎಷ್ಟು ದಿವಸ ಅಂತ ಒದ್ದಾಡ್ತಾನೆ, ಟೆನ್ಷನಲ್ಲಿರ್ತಾನೆ ಅಲ್ವಾ? ಏಯ್ ನೀನೇನಾ? ಹೌದು ಬ್ರೋ, ನೀನು ಹೇಳ್ತಿರೋದು ಕರೆಕ್ಟು. ಹಾಗೆ ಮಾಡೋಕ್ಕೆ ಹೇಳು. ಕರೆಕ್ಟು. ನೀನು ಯಾಕೋ ಇಷ್ಟೊಂದು ಗಾಬರಿ ಆಗ್ತೀಯಾ? ಇನ್ನೂ ಮುಂಚೆ ಥರ ಇಲ್ಲ, ಏನೋ ಕದ್ದಿರೋ ಕಳ್ಳನ ಥರ ಆಡ್ತಿದ್ಯಾ. ಏನು ಬ್ರೋ, ಕದಿಯೋಕ್ಕೇನಿದೆ ಹೇಳು? ಅದು ಬಿಸ್ನೆಸ್ ಟೆನ್ಷನ್ನು ಸ್ವಲ್ಪ. ಗೊತ್ತಲ್ಲ ಬಿಸ್ನೆಸ್ ಮಾಡೋದು ಎಷ್ಟು ಕಷ್ಟ ಅಂತ. ಹಿಂಗೆಲ್ಲ ಟೆನ್ಷನ್ನೇ. ಕೂತ್ಕೊಂಡು ತಿಂಡು ಟೆನ್ಷನ್ನು, ದುಡಿಮೆ ಮಾಡಿದ್ರು ಟೆನ್ಷನ್ನೇ. ನಾನು ನೋಡೋ ಕಷ್ಟಪಟ್ಟು ದುಡಿತೀನಿ, ಸಂಸಾರನ ಎಷ್ಟು ನೀಟಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ಹಾಂ ಬ್ರೋ, ನೀನು ಒಬ್ಬನೇ ಅಲ್ಲ, ನಾನು ಕೈ ಜೋಡಿಸ್ತಾ ಇಲ್ವಾ? ಕೈ ಜೋಡಿಸ್ತಿದ್ಯಾ? ಅರೆ ಬರೀ ಖಾಲಿ ಕೈ ಅಷ್ಟೇ. ಬೇಗ ಸೇದ್ ಬಾ, ಮಾಡ್ತೀನಿ.
ಈಗೇನಪ್ಪ ಮಾಡೋದು? ಮೊದಲೇ ಪವರ್ಫುಲ್ ದೇವರು ಹೊಂತಿದ್ದಾನೆ. ಹರಕೆ ಹೊತ್ಕೊಂಡ್ಮೇಲೆ ನಾನೇ ಅಂತ ಗೊತ್ತಾಗೋದ್ರೆ ದೊಡ್ಡ ರಂಪ ರಾಮಾಯಣನೇ ಆಗಿ ಹೋಗುತ್ತೆ. ಜೊತೆಗೆ ಪ್ರಾಣಕ್ಕೆ ಬೇರೆ ಕುತ್ತು ಅಂತ ಹೇಳ್ತಿದ್ದಾನೆ. ಅಯ್ಯೋ, ಹೇಗಪ್ಪ ಇದನ್ನು ತಡೆಯೋದು ದೇವ್ರೆ? ಈ ಸ್ಮಾರ್ಟ್ ಸಿಟಿ ಬೇಗ ಆಗಿಬಿಟ್ರೆ ಊರಲ್ಲಿ ಜನರ ಮಧ್ಯೆ ನಿಮ್ಮ ಗೌರವ ಇನ್ನೂ ಹೆಚ್ಚಾಗುತ್ತೆ. ಲಲಿತಾ, ಗೌರವ ಹೆಚ್ಚಾಗದಿದ್ರೂ ಪರವಾಗಿಲ್ಲ. ಈ ಸ್ಮಾರ್ಟ್ ಸಿಟಿ ಆಗಿ ನಮ್ಮ 3 ಜನಕ್ಕೆ ಕೆಲಸ ಸಿಕ್ಕಿ ಒಳ್ಳೇದಾದರೆ ಸಾಕು. ಒಳ್ಳೆ ಮನಸ್ಸಿಂದ ಒಳ್ಳೆ ಮನಸ್ಸಿರೋರ ಜೊತೆ ವ್ಯವಹಾರ ಮಾಡ್ತಿದ್ದೀರಾ, ಎಲ್ಲ ಒಳ್ಳೆಯದೇ ಆಗುತ್ತೆ. ಓ, ನೆನೆದವರ ಮನದಲ್ಲಿ ಜಯಂತೆ ಫೋನ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ ಸರ್. ಸಾರಿ, ಪದೇ ಪದೇ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಹಾಗೇನಿಲ್ಲ, ಏನು ವಿಷಯ ಅಂತ ಹೇಳಿ. ಸರ್, ನಿಮ್ಮ ಕಡೆಯಿಂದ ಒಂದು ಡಾಕ್ಯುಮೆಂಟ್ ಬೇಕಿತ್ತು. ಅದೊಂದು ಸಿಕ್ಕರೆ ನಾವು ವಿ ಕ್ಯಾನ್ ಪ್ರೊಸೀಡ್ ವಿತ್ ದ ಅಗ್ರಿಮೆಂಟ್ ಅಂತಿದ್ದಾರೆ. ಹಾಗಾಗಿ ಫೋನ್ ಮಾಡಿದೆ. ಹೌದಾ? ಡಾಕ್ಯುಮೆಂಟ್ ಮಿಸ್ ಆಗಿದೆಯಾ? ಯಾವ ಡಾಕ್ಯುಮೆಂಟ್ ಅಂತ ಹೇಳಿ. ಸರ್, ನೀವು ಕಳಿಸಿರೋ ಡಾಕ್ಯುಮೆಂಟ್ಸಲ್ಲಿ ಆಸ್ತಿ ಪಿತ್ರಾರ್ಜಿತ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ನಿಮ್ಮ ತಂದೆಗೆ ನೀವು ಒಬ್ಬರೇ ಮಗ ಅಂತಲೂ ಇದರಲ್ಲಿದೆ. ಹೌದು. ಆದರೆ ಲಾಯರ್ಸು ಫ್ಯಾಮಿಲಿ ಟ್ರೀ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಅದೊಂದು ಡಾಕ್ಯುಮೆಂಟ್ ಸಿಕ್ಕರೆ ವಿ ಕ್ಯಾನ್ ಪ್ರೊಸೀಡ್. ಹಾಗಾಗಿ ಕೇಳ್ತಾ ಇದ್ದೀನಿ, ಸಿಗ್ಬೋದಾ ಸರ್? ಹೌದಾ? ಸರಿ, ನಾನು ರೆಡಿ ಮಾಡಿ ನಿಮಗೆ ಫೋನ್ ಮಾಡಿಸ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಯಾಕ್ರಿ ಬೇಜಾರು ಮಾಡ್ಕೊಂಬಿಟ್ರಿ? ಅವ್ರು ಅಂಥದ್ದೇನು ಕೇಳಿದ್ರು ಫೋನಲ್ಲಿ? ಲಲಿತಾ, ಅವ್ರಿಗೆ ನಮ್ಮ ವಂಶವೃಕ್ಷ ಬೇಕಂತೆ. ಅದಕ್ಕೇನಂತೆ, ವಿಶ್ವನ್ ಗೆಲ್ಲಿದ್ರೆ ತೆಗೆಸ್ಕೊಂಬರ್ತಾನೆ. ಬೇಡ ಲಲಿತಾ, ವಂಶವೃಕ್ಷ ತೆಗ್ಸೋದು ಬೇಡ. ನಾವೇನಾದರೂ ವಂಶವೃಕ್ಷ ಬರ್ಸೋಕೆ ಹೋದರೆ ನಮ್ಮ ವಂಶಕ್ಕೆ ಮಸಿ ಬೆಳೆದೋದಳ ಹೆಸರನ್ನ ಮತ್ತೆ ಬರ್ಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ರೀ, ಲಕ್ಷ್ಮಿ ನಿಮಗೆ ಬೇಡದೇ ಇರ್ಬೋದು, ಆದರೆ ಕಾನೂನಿನ ಪ್ರಕಾರ ಅವಳು ನಿಮ್ಮ ತಂಗಿ. ನೀವು ಬೇಡ ಅಂದ ಮಾತ್ರಕ್ಕೆ ವಂಶವೃಕ್ಷ ಬದಲಾಗುತ್ತೇನೋ? ಅದೇನೇ ಇರ್ಬೋದು ಲಲಿತಾ, ವಂಶವೃಕ್ಷ ಬರ್ಸಿ ಅವಳ ಹೆಸರು ಬರೋದೇ ಆದರೆ ಆಸ್ತಿ ಮಾರೋದೇ ಬೇಡ. ಹಾಗೆಲ್ಲ ಮಾತಾಡಬೇಡಿ. ಲಕ್ಷ್ಮಿ ನೀವು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು. ನೀವು ಬೇಡ ಅಂದ ಮಾತ್ರಕ್ಕೆ ರಕ್ತ ಸಂಬಂಧ ದೂರ ಆಗಲ್ಲ. ಅದೇನೇ ಇರ್ಬೋದು ಲಲಿತಾ, ನಾವಿಬ್ರು ರಕ್ತ ಹಂಚ್ಕೊಂಡು ಹುಟ್ಟಿರ್ಬೋದು, ಒಂದೇ ತಂದೆ ತಾಯಿ ಮಕ್ಕಳಿರ್ಬೋದು. ಆದರೆ ಅವಳು ನಮ್ಮ ಮಾಡಿದ ಮೋಸಕ್ಕೆ, ಅವಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಎಷ್ಟೋ ದಿನ ಆಗಿದೆ. ಮತ್ತೆ ಗಾಯದ ಮೇಲೆ ಬರೆ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಲಲಿತಾ. ನೋಡ್ ಚಿರು, ಎಷ್ಟೊತ್ತಿಂದ ಮೊಬೈಲ್ ನೋಡ್ತಿದೀಯೋ? ಸ್ವಲ್ಪ ಓದ್ಕೋಬಾರ್ದಾ? ಇದೇ ಥರ ಮೊಬೈಲ್ ನೋಡ್ತಾ ಇದ್ರೆ ನಿನ್ನ ಕಣ್ಣು ತಲೆ ಎಲ್ಲ ಹಾಳಾಗೋಗುತ್ತೆ. ಓದ್ಕೊಂಡಾದ್ಮೇಲೆ ತಾನೇ ಆಟ ಆಡ್ತಿರೋದು. ಫುಲ್ಲು ಇಂಟ್ರೆಸ್ಟಿಂಗ್ ಆಗಿದೆ ಗೇಮು. ಇನ್ನೊಂದು ಸ್ವಲ್ಪ ಹೊತ್ತು ಅಮ್ಮ ಪ್ಲೀಸ್. ನಿಮ್ಮಪ್ಪ ಬರ್ತಾರೆ ನೋಡೀಗ. ಏನ್ರಿ ಆಯಿತು? ಆ ಮೇಸ್ತ್ರಿ ಕಣೆ ಫೋನ್ ಮಾಡ್ತಾನೆ ಇರ್ತಾನೆ, ದುಡ್ಡು ಕೇಳ್ತಾನೆ ಇರ್ತಾನೆ. ದುಡ್ಡು ಹೊಂದಿಸಿ ಕೊಡೋಷ್ಟರಲ್ಲಿ ನನ್ನ ಜೀವನ ಹೋಗಿರುತ್ತೆ. ಅಯ್ಯ, ಇದರೊಳ್ಳೆ ಚೆನ್ನಾಯ್ತಲ್ಲ. ಅವನೇನು ಅವನ ಮನೆ ಕಟ್ಟೋದಿಕ್ಕೆ ದುಡ್ಡು ಕೇಳ್ತಿದ್ದಾನ? ನಿಮ್ಮ ಮನೆ ಕಟ್ಟೋದಿಕ್ಕೆ ತಾನೆ? ಇದನ್ನ ಮಾತಾಡೆ, ಅವ್ನು ಕೇಳಿಸ್ಕೊಂಡು ಎಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತಾನೆ. ಇದೇ ಬುದ್ಧಿನೇ ನಂಗೆ ಆಗಲ್ಲ ಅನ್ನೋದು. ಯಾವಾಗ ನೋಡಿದ್ರು ಹಿಂಗೆ ಹೆದರ್ಕೊಂಡಿರ್ತೀರಲ್ರಿ. ಮನುಷ್ಯ ಯಾವಾಗಲೂ ಧೈರ್ಯವಾಗಿರಬೇಕು. ಮನೆ ಒಂದು ಕಟ್ಸಾಗಲಿ ಕಣೆ, ಆಮೇಲೆ ನೋಡು ನಿನ್ನ ಗಂಡ ಹುಲಿ ಥರ ಕಾಣ್ತಾನೆ. ಬಂದು ಮಲ್ಕೊಳ್ಳಿ. ಗೊತ್ತು. ಯಾರು ಅದು ಇಷ್ಟೊತ್ತಲ್ಲೇ? ಯಾರೋ? ನಾನು ಬ್ರೋ. ಏನೋ? ಒಂದು ಸ್ವಲ್ಪ ಹೊರಗೆ ಬರ್ತೀಯಾ? ಏನಂತೀರಿ ಒಂದು? ನೋಡ್ತೀನಿ.
ಅದೇ ಬ್ರೋ, ದೇವ್ರಿಗೆ ಹರಕೆ ಹೊತ್ಕೊಳ್ಳೋದ್ರ ಬಗ್ಗೆ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಇಲ್ಲಿ ಬೇಡ ಕಣ, ಹೊರಗಡೆ ಹೋಗೋಣ ಬಾ, ಯಾರಾದ್ರು ಕೇಳಿಸ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಬ್ರೋ, ಎಲ್ಲರೂ ಅವ್ರವ್ರ ರೂಮಲ್ಲಿದ್ದಾರೆ. ವಿಷಯ ಏನು ಅಂದರೆ, ನಿನ್ನ ಫ್ರೆಂಡ್ ಇದ್ದಾನಲ್ಲ, ಅವನಿಗೆ ಈ ಥರ ಹರಕೆ ಗಿರ್ಕೆ ಎಲ್ಲ ಹೊತ್ಕೋಬೇಡ ಅಂತ ಹೇಳು. ಯಾಕೋ? ಅದು ನಾನು ಆ ದೇವ್ರ ಬಗ್ಗೆ ವಿಚಾರಿಸಿದೆ ಬ್ರೋ. ಆ ದೇವರು ಸಿಕ್ಕಾಪಟ್ಟೆ ಪವರ್ಫುಲ್ ಅಂತೆ. ಹರಕೆ ತೀರಿಸೋದ್ರಲ್ಲಿ ಏನಾದ್ರು ಎಡವಟ್ಟಾದರೆ ಪ್ರಾಣಕ್ಕೆ ಅಪಾಯ ಅಂತೆ. ಏನು ಹೇಳ್ತಿದ್ದೆ ನೀನು? ಹೌದು ಬ್ರೋ, ನಾನು ಈಗ ತಾನೇ ಸಿಂಚನ ಹತ್ರ ಮಾತಾಡ್ಕೊಂಬಂದೆ. ಅವ್ರ ಮನೆ ಕಡೆಯವ್ರು ಯಾರೋ ಈ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ರಂತೆ. ಅದನ್ನು ಸರಿಯಾಗಿ ನಡೆಸ್ಕೊಡೋಕ್ಕಾಗದೆ ಇವರು ಯಾರಿಗೆ ಕೆಡ್ದಾಗಬೇಕು ಅಂತ ಹರಕೆ ಹೊತ್ಕೊಂಡಿದ್ರು, ಎಲ್ಲ ಉಲ್ಟಾಗಿ ಇವ್ರ ಕಡೆಯವ್ರಿಗೆ ಕೆಡ್ದಾಗೋಯ್ತಂತೆ. ಅದಕ್ಕೆ ನಿನ್ನ ಫ್ರೆಂಡ್ಗೆ ಈ ಥರ ಹರಕೆ ಗಿರ್ಕೆಲ್ಲ ಹೊತ್ಕೊಳ್ಳೋದು ಬೇಡ, ಏನಾದರೂ ಎಡವಟ್ಟಾದರೆ ರಕ್ತ ಕಾರ್ಕೊಂಡು ಸಾಯ್ತಾರೆ ಅಂತ ಹೇಳ್ಬಿಡು. ಹ್ಞೂ ಬ್ರೋ, ಹೋಗಿರೋ ದುಡ್ಡು ಇವತ್ತಲ್ಲ ನಾಳೆ ಸಿಗ್ಬೋದಲ್ವಾ? ಅದನ್ನು ಬಿಟ್ಟು ಸುಮ್ಮನೆ ಈ ಥರ ಹರಕೆ ಗಿರ್ಕೆ ಹೊತ್ಕೊಂಡು ಹೊಗೆ ಹಾಕಿಸ್ಕೊಂಬಿಟ್ರೆ ಅಂತ ನಿನ್ಗೆ ಹೇಳಕ್ಕೆ ಬಂದೆ. ಸರಿ, ಅವನ ಹತ್ರ ಮಾತಾಡ್ತೀನಿ. ಹಾಂ, ಗುಡ್ ನೈಟ್. ಬಾಬಾ, ಈಗ ನಾನು ಹೇಳಿದ್ದನ್ನು ಕೇಳಿ ಇವನು ಖಂಡಿತವಾಗ್ಲೂ ಹರಕೆ ಹೊತ್ಕೊಳ್ಳೋದಿಲ್ಲ. ಆದರೆ ಹಾಗೆ ಸುಮ್ಮನೆ ಇರ್ತಾನೆ ಅಂತಲೂ ಹೇಳೋಕ್ಕಾಗಲ್ಲ. ದುಡ್ಡು ಪಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ದಾರಿ ಹಿಡಿದ್ನೆ. ಅಷ್ಟರಲ್ಲಿ ಹೇಗಾದರೂ ಮಾಡಿ ಕದ್ದಿರೋ ದುಡ್ಡಲ್ಲಿ ಒಂದು ಅರ್ಧನಾದರೂ ವಾಪಸ್ ಇಟ್ಬಿಟ್ರೆ ಇಂಥ ಕೆಲಸಕ್ಕೆ ಇವನು ಕೈ ಹಾಕಲ್ಲ. ಇಲ್ಲದೆ ಹೋದರೆ ಈ ಥರ ಹರಕೆ ಗಿರ್ಕೆ ಹೊತ್ಕೊಂಡು ನನ್ನ ಜೀವಕ್ಕೆ ಕುತ್ತು ತಂದು ಬಿಡ್ತಾನೆ. ಬೇಗ ಕೆಲಸ ಮಾಡಬೇಕು. ಏನಂತ ನಿಮ್ಮ ತಮ್ಮಂದು? ಅವಂದು ಬರೀ ಇದ್ದಿದೆ ಬಿಡ. ನನಗೆ ಗೊತ್ತು, ನಾನೆಲ್ಲ ಕೇಳಿಸ್ಕೊಂಡೆ. ಈಗೇನು ಅವನು ಹೇಳಿದಾನೆ ಅಂತ ನೀವು ಹರಕೆನೆ ಹೊತ್ಕೊಳ್ಳೋದಿಲ್ವಾ? ಅವ್ನು ಹೇಳೋದ್ರಲ್ಲೂ ಸತ್ಯ ಇದೆ ಕಣೆ. ಹರಕೆನ ಸರಿಯಾಗಿ ಮಾಡಬೇಕು, ಇಲ್ಲ ಅಂದರೆ ನಮಗೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮಮ್ಮ ಊರಿಂದ ಬಂದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಹೇಗೆ ಸರಿಯಾಗಿ ಮಾಡೋದು ಅಂತ ಕೇಳೋಣ, ಆಮೇಲೆ ಮುಂದುವರ್ಸೋಣ. ಒಟ್ಟಲ್ಲಿ ನಿಮಗೆ ನನ್ನ ಮಾತಿಗಿಂತ ಬೇರೆಯವ್ರ ಮಾತು ಮೇಲೆ ನಂಬಿಕೆ ಜಾಸ್ತಿ, ಅಷ್ಟೇ ತಾನೇ? ಏನಾದರೂ ಮಾಡ್ಕೊಳ್ಳಿ. ಚಿರು, ಬಾರ ಬೇಗ ಮಲ್ಕೊಳ್ಳೋದಕ್ಕೆ. ಬೆಳಿಗ್ಗೆ ಎಷ್ಟು ಹೇಳಿದ್ರು ಏನು? ಅದಕ್ಕೆ ಅದಕ್ಕೆ ನೀವು ಹಿಂಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಏನಾಯ್ತು ಸಿದ್ದು? ನಾನೇನು ಮಾಡಿದೆ? ಏನಾಗದೆ ಅಂತ ನಿಮಗೆ ಗೊತ್ತಿರಬೇಕಲ್ಲ. ಅದಕ್ಕೆ ಇದ್ಯಾಕೆ ಇವನು ಹೀಗೆ ಹೇಳ್ತಿದ್ದಾನೆ? ಆ ಪೂರ್ವಿ ನಾವು ಮೀಟ್ ಆಗಿದ್ದೇನಾದರೂ ಹೇಳ್ಬಿಟ್ಲಾ? ಯಾಕದ್ಗೆ ಏನೂ ಮಾತಾಡ್ತಾನೆ ಇಲ್ಲ? ನಿಮ್ಮ ಮುನ್ಸ್ವಾಮಿ ಮಗಳಿಗೆ ಸಿಕ್ಕಿ ಏನಾದರೂ ಮಾತಾಡಿದ್ರಿಯಾ? ಪೂರ್ವಿಗ? ಹಾಂ, ಸಿಕ್ಕಿದ್ವಿ, ಮಾತಾಡಿದೆ. ಏನದಕ್ಕೆ ಇದು? ನೀವು ಈ ಮದುವೆ ನಿಲ್ಸೋದಕ್ಕೆ ನನಗೆ ಸಹಾಯ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ ನಾನು. ನೀವು ನೋಡಿದ್ರೆ ಆ ಮುನ್ಸ್ವಾಮಿ ಮಗಳು ಸಿಕ್ಬಿಟ್ಟು, ಸಿದ್ದು ಅಂದರೆ ತುಂಬ ಒಳ್ಳೆ ಹುಡುಗ, ಅವನಂತ ಗಂಡು ಎಲ್ಲೂ ಸಿಕ್ಕೋದಿಲ್ಲ, ಅವನ್ನ ಮದುವೆ ಮಾಡ್ಕೊಳಕ್ಕೆ ನೀನು ಅದೃಷ್ಟ ಮಾಡಿರ್ಬೇಕು, ಹಿಂಗೆಲ್ಲ ಯಾಕೆ ಹೇಳಿದ್ರಿ? ಅದಕ್ಕೆ ಈಗ ಆ ಹುಡುಗಿ ಉಲ್ಟಾ ಹೊಡೆದ್ಬಿಟ್ರೆ ನನ್ನ ಗತಿ ಏನಾಗ್ಬೇಡ? ಇಷ್ಟೇನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ಹಾಂ ಸಿದ್ದು, ನಾನು ನನ್ನ ಪ್ರಯತ್ನ ಮೀರಿ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಈ ಮದುವೆ ನಡೀಲೇಬೇಕು, ಹೇಗಾದರೂ ಮಾಡಿ ಪೂರ್ವಿನ ಒಪ್ಪಿಸ್ಲೇಬೇಕು ಅನ್ನೋ ಪ್ರೆಷರ್, ಈ ಮನೆಯವರೆಲ್ಲರ ಪ್ರೆಷರ್ ನನ್ನ ಮೇಲಿದೆ. ನಾನು ಅವ್ರು ಹೇಳ್ದಂಗೆ ಕೇಳಲೇಬೇಕು, ಬೇರೆ ವಿಧಿ ಇಲ್ಲ. ಪೂರ್ವಿ ಹತ್ರ ಮಾತಾಡು ಅಂತ ನನಗೆ ಹೇಳಿದ್ದು ಮಾವನೇ. ಅಪ್ಪಾಜಿಯ? ಮಾವ ಹೇಳಿದ ಮಾತನ್ನ ಮೀರಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಈ ಮದುವೆ ನಿಲ್ಸೋದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ವಿಷಯ ಮಾವಂಗೆ ಗೊತ್ತಾಗೋದ್ರೆ
ನನ್ನ ಕತೆ ಮುಗ್ದೇ ಹೋಗುತ್ತೆ ಸಿದ್ದು. ಸೀದಾ ನನ್ನನ್ನು ನನ್ನ ತವ್ರ ಮನೆಗೆ ಕಳಿಸ್ಬಿಡ್ತಾರಷ್ಟೇ. ಆಮೇಲೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಹಾಂ, ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿಸಿದ್ದು. ನಿಮಗೆ ಸಹಾಯ ಮಾಡೋಕ್ಕೆ ನಾನು ಎಷ್ಟೆಲ್ಲ ರಿಸ್ಕ್ ತೊಗೊಂಡಿಲ್ಲ ಈ ಮನೇಲಿ, ತಗೋತಾ ಇದ್ದೀನಿ ಕೂಡ. ಅರ್ಥ ಮಾಡ್ಕೊಳ್ಳಿ. ಹೋಗ್ಲಿ ಬಿಡಿ, ಅದಕ್ಕೆ ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಪೂರ್ವಿ ಸಿದ್ದು ಇನ್ನೊಂದು ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ ಹೇಳಿದ್ದನ್ನು ಇವನಿಗೆ ಹೇಳ್ಬಿಟ್ಟಿದ್ದಾಳ ಹೇಗೆ? ಸಿದ್ದು ಇನ್ನೇನು ಹೇಳಿದ್ಲು ಪೂರ್ವಿ? ಏನೂ ಇಲ್ಲ ಅದಕ್ಕೆ. ಛೇ, ಆ ಪೂರ್ವಿ ಹತ್ರ ಏನೇ ಹೇಳಿದ್ರು ಎಲ್ಲ ತಗೊಂಡೋಗಿ ಇವನ ಹತ್ರ ಹೇಳ್ಬಿಡ್ತಾಳೆ. ಇಲ್ಲ, ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಅಮ್ಮ, ಲಕ್ಷ್ಮಿ, 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 ಏನತ್ತೆ? ಸ್ವಲ್ಪ ನೀರು ತಂದು ಕೊಡಮ್ಮ. ಲಕ್ಷ್ಮಿ, 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 ಏನಾಯ್ತು? ಅತ್ತೆ ನೀರ್ ತರಕ್ ಹೇಳಿದ್ರಲ್ಲ, ತಗೊಂಡ್ ಬರಕ್ ಹೋಗ್ತಿದ್ದೆ, ಅಷ್ಟರಲ್ಲಿ ತಲೆ ಸುತ್ತು ಅಷ್ಟೇ. ಅತ್ತೆ ಸುಸ್ತಾರಿ ರೆಸ್ಟ್ ಮಾಡಬೇಕು ತಾನೆ, ಮೇಲ್ದ ಮೇಲೆ ಕೆಲಸ ಮಾಡ್ತಾರ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಏನಾಗ್ಬೇಕು ಹೇಳಿ? ನಿನ್ಗೆ ಗೊತ್ತಲ್ಲ ಸಿಂಚನ, ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಪಾಪ ವೀಣಾ ಒಬ್ಳೆ ಹೇಗ್ ಮಾಡ್ತಾಳೆ ಹೇಳು? ಅಯ್ಯೋ ಅತ್ತೆ, ಹಾಗಂತ ಕೆಲಸ ಮಾಡೋಕ್ಕಾಗದೇ ಇದ್ರು ಮಾಡಕ್ಕೆ ಹೋಗಿ ಈ ಥರ ಮಾಡ್ಕೊಂಡ್ರೆ ಹೇಗಮ್ಮ? ಲಕ್ಷ್ಮಿ, ನೀನು ತುಂಬ ಸುಸ್ತಾಗಿದೆಯಾ? ಈ ಪರಿಸ್ಥಿತಿಯಲ್ಲಿ ನೀನು ನೋಡೋಕ್ಕಾಗ್ತಾ ಇಲ್ಲ. ಬಾ, ಆಸ್ಪತ್ರೆಗೆ ಹೋಗಿ ಬರೋಣ. ರೀ, ಹಾಗೇನಿಲ್ಲ ರೀ. ಬೆಳಗ್ಗೆ ತಿಂಡಿ ತಿಂದಿದ್ಬಿಟ್ರೆ ಬೇರೇನು ತಿಂದಿಲ್ಲ, ಅದಕ್ಕೆ ಹೀಗಾಗಿದೆ. ನೀವು ಯಾರೂ ಗಾಬರಿ ಆಗಬೇಡಿ. ಅಲ್ಲಮ್ಮ, ಈ ಉಪವಾಸ ವ್ರತ ಎಲ್ಲ ಯಾಕೆ ಬೇಕು? ಈ ವಯಸ್ಸಲ್ಲಿ ತಿನ್ಕೊಂಡು ಆರಾಮಾಗಿರ್ಬೇಕು ತಾನೆ. ಯಾಕೆ ಹೀಗೆಲ್ಲ ಮಾಡ್ತೀಯಮ್ಮ? ಇದನ್ನ ನಾನು ಅತ್ತೆ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ ರೀ. ಅತ್ತೆ ಎಲ್ಲ ನನ್ನ ಮಾತು ಕೇಳ್ತಾರೆ ಹೇಳಿ? ನೀವೆಲ್ಲ ಸುಮ್ಮನೆ ಗಾಬರಿ ಆಗ್ತಿದ್ದೀರಾ. ನನಗೇನೂ ಆಗಿಲ್ಲ. ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಿದ್ದೀನಲ್ವಾ? ಲಕ್ಷ್ಮಿ, ಏನೇ ಆಗಲಿ ನೋಡು, ಈ ವಯಸ್ಸಲ್ಲಿ ಹಿಂಗೆಲ್ಲ ಆಗಬಾರ್ದು. ಒಂದು ಸಲ ಆಸ್ಪತ್ರೆಗೆ ಹೋಗಿ ಬರೋಣ. ಮನೇಲಿ ಬಿದ್ದಿದ್ದಕ್ಕೆ ಸರಿ ಆಯಿತು, ಹೊರಗಡೆ ಏನಾದರೂ ಹೀಗಾಗಿದ್ರೆ ಏನು ಗತಿ? ಬೇಡ ರೀ, ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೆಲ್ಲರೂ ಇರುವಾಗ ನನಗೇನಾಗುತ್ತೆ ಹೇಳಿ? ಪರಿಸ್ಥಿತಿ ಯಾವಾಗಲೂ ಹೀಗೆ ಇರುತ್ತಾ? ಏನು ನಾವೆಲ್ಲ ನಿನ್ನ ಸುತ್ತನೇ ಇರೋಕ್ಕಾಗತ್ತಾ? ನೋಡು, ಏನೋ ಆಗಿದೆ, ಹುಷಾರಾಗಿರಬೇಕು. ಬಾ, ಒಂದು ಸಲ ಆಸ್ಪತ್ರೆಗೆ ಹೋಗಿ ಬರೋಣ. ಹೌದಮ್ಮ, ಅಪ್ಪ ಹೇಳ್ತಿರೋದು ಸರಿನೇ. ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ. ಬೇಡ ಭಾವನಾ, ಈಗ ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಂಗೇನಾದರೂ ಮತ್ತೆ ಸುಸ್ತಾದ್ರೆ ಬೆಳಗ್ಗೆ ಹೋಗೋಣ ರೀ.
ನಾನು ಹೇಳ್ತಿದ್ದೀನಲ್ಲ, ನನ್ಗೇನೂ ಆಗಿಲ್ಲ. ನೀವೆಲ್ಲರೂ ಸ್ವಲ್ಪ ಧೈರ್ಯ ತಗೊಳ್ಳಿ. ನಿನ್ನ ಹಠ ನೀನು ಬಿಡಲ್ಲಮ್ಮ, ಏನಾದರೂ ಮಾಡ್ಕೊಳ್ಳಿ. ಏನಾದರೂ ಇದ್ರೆ ಹೇಳಿ. ಅತ್ತೆ, ಅಡುಗೆ ಬಿಸಿ ಮಾಡ್ತೀನಿ, ಸ್ವಲ್ಪ ಊಟ ಮಾಡಿ. ಆಯ್ತಮ್ಮ. ಲಕ್ಷ್ಮಿ, ನೀನು ಇಷ್ಟು ವರ್ಷದಿಂದ ನೋಡಿದ್ದೀನಿ, ನನಗೆ ಖಂಡಿತ ಗೊತ್ತು ನೀನು ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ. ನೋಡು, ಚಿತೆ ಸತ್ತವ್ರನ್ನ ಸುಟ್ಟರೆ ಚಿಂತೆ ಜೀವಂತವಾಗಿರೋರು ಸುಡುತ್ತಂತೆ. ಅದು ಏನು ಮನಸ್ಸಲ್ಲಿದೆ ಹೇಳ್ಬಾರ್ದ? ನೀನು ಹಿಂಗೆ ಒಳಗಿಟ್ಕೊಂಡು ಕೊರಗ್ತಾ ಇದ್ರೆ ಏನಾಗಬೇಕು ನಿನ್ನ ಆರೋಗ್ಯ? ನೀವಿಷ್ಟು ಪ್ರೀತಿ ತೋರಿಸುವಾಗ ನನಗೇನ್ರಿ ಆಗತ್ತೆ? ಹಾಗೆಲ್ಲ ಏನೂ ಇಲ್ಲ. ಬೆಳಗ್ಗೆ ಬಿಸಿಲಲ್ಲಿ ಹೋಗಿ ಬಂದಲ್ಲ, ಅದಕ್ಕೆ ಹಾಗಾಯ್ತು ಅಷ್ಟೇ.